ಮನ್ಯಾಗ ಎಲ್ರದ್ದು ಊಟ ಮುಗ್ದು ಒಂದೆರಡು ಮೂರು ಚಪಾತಿ ಹಾಗೆ ಉಳಿದ್ರೆ ನೀವು ಚಿಂತೆ ಮಾಡಬೇಡ್ರಿ. ಮರುದಿನ ಮುಂಜಾನೆ ನಾಷ್ಟಕ್ಕೆ ಅದೇ ಯೂಸ್ ಮಾಡಿರಿ. ಹೆಂಗೆ ಅಂತ ಹೇಳಿ ನೋಡೋಣ ಬರ್ರಿ. ನಮಸ್ಕಾರ ರೀ ವೀಕ್ಷಕರೇ, ಬೀದರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನೋಡಿರಿ, ನಾವು ಒಂದು ವೇಸ್ಟ್ ಆಗಬಾರ್ದು ಅಂತ ಅಡುಗೆ ಮಾಡಿಟ್ಟಿಂದ ಅಡುಗೆ ವೇಸ್ಟ್ ಆಗಬಾರ್ದು ಅಂತೇಳಿ ಅದಕ್ಕೊಂದು ಏನೋ ಒಂದು ರೆಸಿಪಿ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ. ಇವತ್ತು ರಾತ್ರಿ ಮಿಕ್ಕಿಂದ ಚಪಾತಿ ಅವು ನೋಡಿರಿ. ಯಾರು ನಾವು ಊಟ ಮಾಡಲ್ಲ, ನೀವು ಊಟ ಮಾಡಲ್ಲ ಅಂತಾರೆ. ಇದು ವೇಸ್ಟ್ ಮಾಡಬಾರ್ದು. ಆಮೇಲೆ ಬೀಸಕ್ಲಕ್ಕೂ ಮನಸ್ಸು ಬರೋಲ್ಲ. ಈ ಎಲ್ಲ ಪ್ಯಾಟಿ ಮೇಲೆ ಒಂದು ಹಾಕೊಳ್ಳೋ ಅಂದ್ರೂ ಇರೋಲ್ಲ, ಏನಿಲ್ಲ. ಈ 2 ಚಪಾತಿ ತೊಗೊಂಡು ಇದ್ರದ್ದೊಂದು ಒಳ್ಳೆಯದೊಂದು ರೆಸಿಪಿ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ. ಈ ವಿಡಿಯೋ ಕೊನೆ ತನಕ ನೋಡಿರಿ ಫ್ರೆಂಡ್ಸ್. 2 ಚಪಾತಿ ತೊಗೊಂಡಿನಿ. ಗೋಧಿ ತರಬೇಕು, ಬೀಸ್ಕೊಂಡು ಬರಬೇಕು. ಅದಕ್ಕಿಂತ ಮತ್ತು ಹಿಟ್ಟು ನಾದಿ ಬೇಯಿಸ್ಬೇಕು, ಮಾಡಬೇಕು. ಅದು ಭಾಳಷ್ಟು ಮೆಹನತಿ ಇರ್ತದೆ. ಅದು ಸುಮ್ಮನೆ ವೇಸ್ಟ್ ಮಾಡಬಾರ್ದು. ನಮ್ಮಮ್ಮ ಯಾವುದೋ ಅಡುಗೆ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಕೊಡ್ತಾರೆ. ಇವು 2 ಚಪಾತಿ ತೊಗೊಂಡಿನಲ್ರಿ, ಸ್ವಲ್ಪ ಬಾರಿಕಂದ ಈ ಥರಲಿಂದ ಕಟ್ ಮಾಡ್ಕೊತೀನಿ ನೋಡಿರಿ. ಯಾವುದು ವೇಸ್ಟ್ ಮಾಡಬಾರ್ದ್ರಿ. ಉಂಡು ನಮ್ಮ ತಾಯರು ಹೇಳ್ತಾರೆ, ಉಂಡು ಸೊಕ್ಕಬೇಕು, ಬೀಟ್ ಸೊಕ್ಕಬಾರ್ದು ಅಂತ. ಹಾಗೆ ನಾವು ಅವ್ರಲಿಂದ ಕಲ್ತ್ಕೊಂಡಿದ್ದೆವು. ಈ ಥರಲಿಂದ ಬಾರಿಕಂದ ಕಟ್ ಮಾಡ್ಕೊತೀನಿ ನೋಡಿರಿ. ಈ ವಿಡಿಯೋ ಕೊನೆ ತನಕ ನೋಡಿರಿ ಫ್ರೆಂಡ್ಸ್. ಈ ಥರಲಿಂದ ಚಪಾತಿ ಎಲ್ಲ ಬಾರಿಕಂದ ಕಟ್ ಮಾಡ್ಕೊಂಡು ನೋಡಿರಿ. ರಾತ್ರಿ ಮಿಕ್ಕಿದಿಂದ ನೀವು ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇದು ಒಂದು ಸೈಡಿಗೆ ಇಟ್ಟು ಬಿಡ್ತೀನಿ ನೋಡಿರಿ. ಹೊಸಬ್ರು ಯಾರ್ಯಾರು ಇದ್ರೆ ನಮ್ಮ ವಿಡಿಯೋ ನೋಡೋರೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಇದೇನರ ತಾಟ್ನಾಗ ಒಂದು ಸೈಡಿಗೆ ಇಟ್ಬಿಡ್ತೀನಿ ರೀ. ಮಸ್ತ್ ಆಗ್ತದೆ ನೋಡಿರಿ. ಎಲ್ಲರು ದೊಡ್ಡವರು ಸಣ್ಣವ್ರು ಮಸ್ತ್ ಇಷ್ಟಪಡ್ತಾರೆ ನೋಡ್ರಿ. ಎಷ್ಟು ಚೆಂದ ನ್ಯಾಚುಲರ್ ಗೋಧಿ ತಂದು ಬೀಸ್ಕೊಂಡು ಬಂದು ಚಪಾತಿಯಿಂದ ಮಾಡಿಟ್ಟಿಂದ ವೇಸ್ಟ್ ಮಾಡ್ಲಿಕ್ಕಿಂದ ಮನಸ್ಸಾಗಲ್ಲ, ಏನಿಲ್ಲ. ಇದರಿಂದ ಒಂದು ರೆಸಿಪಿ ಮಾಡಿದೆವು ಅಂದ್ರೆ ಬಾಯಿಗೂ ಟೇಸ್ಟ್ ಆಗ್ತದೆ. ಆಮೇಲಿಂದ ವೇಸ್ಟ್ ಆಗಿಲ್ಲ ಅಂಥೇಳಿ ಮನಸ್ಸಿಗೆ ಒಂದು ಸಮಾಧಾನ ಆಗ್ತದೆ. ಈ ಸೈಡಿಗೆ ಇಟ್ಬಿಡ್ತೀನಿ ನೋಡಿರಿ. ಇದಕ್ಕೆ ಅಲ್ಲಿಂದ ಹಾಕ್ಲಿಕ್ಕಿಂದ ಐಟಮ್ ಮತ್ತು ತೊಗೊಂಡಿನಿ ನೋಡಿರಿ. ಕರಿ ಒಂದು ಗಜ್ರಿ ತೊಗೊಂಡಿನಿ, ಒಂದು ಟೊಮೆಟೊ ತೊಗೊಂಡಿನಿ ನೋಡಿರಿ, 1-2 ಈರುಳ್ಳಿ ತೊಗೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಗೋಬಿದೊಂದು ತೊಗೊಂಡಿನಿ ರೀ. ತರಕಾರಿ ನಿಮ್ಮ ಮನೆಗೆ ಯಾವುದ್ಯಾವ್ದು ಇತ್ತು ಅದನ್ನು ತೊಗೋಬೋದು. ಕ್ಯಾಪ್ಸಿಕಮ್ನು ಹಾಕ್ಬೋದು, ಸೌತೆಕಾಯಿ ಹಾಕ್ಬೋದು. ಒಂದು 4-5 ಮೆಣಸಿನ್ಕಾಯಿ ತೊಗೊಂಡಿನಿ ನೋಡಿರಿ. ಇವೆಲ್ಲ ಬಾರಿಕೆ ಮ್ಯಾಲಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊತೀನಿ ನೋಡಿರಿ. ಗಜ್ರಿದಿಂದ ಮ್ಯಾಲಿಂದ ಸಿಪ್ಪೆ ತೆಕ್ಕೊಂಡಿನಿ ರೀ. ಈರುಳ್ಳಿ ಕಟ್ ಮಾಡ್ಕೊಳತ್ತೀನಿ ನೋಡಿರಿ. ಗಜ್ರಿ ಎರ್ಸ್ಕೊತೀನಿ ರೀ, ತುರ್ಕೊತೀನಿ. ಇವು ನೀವು ಉಳ್ಳಾಗಡ್ಡಿ ನೀವು ಉದ್ದರ ಕಟ್ ಮಾಡ್ಬೋದು, ಅಥವಾ ಗುಂಡು ಕರ ಕಟ್ ಮಾಡ್ಬೋದು ರೀ. ಈ ಥರಲಿಂದ ನಾವು ಉದ್ದಿಂದ ಕಟ್ ಮಾಡ್ಕೊಳತ್ತೀನಿ. ನಿಮ್ಗೆ ಬೇಕಾದ್ರೆ ನೀವು ಗುಂಡುಕ್ಕೂ ಕಟ್ ಮಾಡ್ಕೊಬೋದು. ಈ ಥರಲಿಂದ ಹಿಂಗೆ ಗುಂಡುಕ್ಕೂ ಕಟ್ ಮಾಡ್ಕೊಬೋದು ನೋಡಿರಿ. ಎಲ್ಲ ಕಟ್ ಮಾಡ್ಕೊಂಬೋದಂದ ಆಗುತ್ತೆ. ಟೊಮಾಟ ಈ ಥರಲಿಂದ ಎಲ್ಲ ಕಟ್ ಮಾಡ್ಕೊಂಡು ನೋಡಿರಿ. ನಿಮ್ಗೆ ಹೇಳ್ಕೊಟ್ಟಿಂದ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡೀನಿ. ಹಾಗೆ ಒಂದು 7-8 ಹೆಸರು ಬೆಳ್ಳುಳ್ಳಿ ತೊಗೊಂಡೀನಿ ನೋಡಿರಿ. ಈ ಮುಂದೆ ಹೇಗೆ ಮಾಡಬೇಕು ಅಂಥೇಳಿ ನೋಡೋಣ ಬರ್ರಿ. ಈಗ ಒಂದು ಬಾಣಲೆ ಇಟ್ಟೀನಿ ನೋಡಿರಿ, ಒಲೆ ಹಚ್ಕೊಂಡೀನಿ. ಇದ್ರದಾಗ 1-1.5 ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿರಿ. ಯಾಕೆ ಮಳೆಗಾಲಿನ ಜಾಸ್ತಿ ಎಣ್ಣೆ ಊಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆದಷ್ಟು ಸ್ವಲ್ಪ ಜರ ಕಡಿಮೆ ಮಾಡಿರಿ. ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯಲಿ. ಈ ವಿಡಿಯೋ ಕೊನೆ ತನಕ ನೋಡಿರಿ. ಭಾಳ ಇಂಟ್ರೆಸ್ಟಿಂಗ್ ಈ ಕಡೆ ವೇಸ್ಟ್ನೂ ಆಗಲ್ಲ, ಬಾಯಿಗೂ ಟೇಸ್ಟು. ಅಷ್ಟೊಂದು ರೆಸಿಪಿ ಅದ ನೋಡಿರಿ. ಒಂದು ಸ್ವಲ್ಪ ಸಾಸಿವೆ ಹಾಕ್ಲತ್ತೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಲತ್ತೀನಿ. ಸ್ವಲ್ಪ ಚಟಪಟ ಆಗಲಿ ರೀ. ಎಲ್ಲ ಸ್ವಲ್ಪ ಚಟಪಟ ಆದ್ರಿ. ಇದ್ರದಾಗಂತ ಕಡಿಪತ್ತ ಹಾಕ್ಲತ್ತೀನಿ. ಹಾಗೆ ಒಂದು 2 ಒಣ ಮೆಣಸಿನ್ಕಾಯಿ ಹಾಕ್ಲತ್ತೀನಿ. ಭಾಳ ಬೆಸ್ಟ್ ಆಗ್ತದೆ ನೋಡಿರಿ. ನಮ್ಮ ಅವ್ವರು ಮಾಡ್ತಾರೆ ನೋಡಿರಿ. ಈ ಥರಲ್ಲಿ ಚಪಾತಿಲಿ ಉಳಿದು ಚಪಾತಿ ಆಗಲಿ ಅಥವಾ ರೊಟ್ಟಿ ಆಗಲಿ ಏನೇ ಉಳಿದ್ರೆ ನಮ್ದು ಅವ್ವ ಮಾಡ್ತಿದ್ರು ಈ ಥರ. ಏನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಲ್ರಿ, ಇದ್ರದಾಗಿಂದ ಹಾಕ್ತೀನಿ. ಸ್ವಲ್ಪ ಈರುಳ್ಳಿ ಚೆಂದ ಸ್ವಲ್ಪ ಬಾಡಲಿ ರೀ. ನಮ್ದು ಅವ್ವರು ಏನೇ ಅಡುಗೆ ಇರಲಿ ರೀ, ಅವ್ರು ಎಷ್ಟು ವೇಸ್ಟ್ ಅಂತ ಮಾಡ್ತಿದ್ರು ನೋಡಿ. ಅದಕ್ಕೆ ಏನಾರ ಒಂದು ಹೊಸದಂತ ರೆಸಿಪಿ ಮಾಡಿ ಊಟ ಮಾಡ್ಕೊತಿದ್ರು. ಯಾವುದು ನೀವು ಊಟ ದಾಣಿ ಆಗಲಿ ಯಾವುದೇ ಏನೇ ಆಗಲಿ ಅವ್ರು ವೇಸ್ಟ್ ಅಂತ ಮಾಡ್ತಿದ್ದಿಲ್ಲ.
ಈ ವಿಡಿಯೋ ನೋಡಿಬಿಟ್ಟು ನೀವು ರೊಟ್ಟಿ ಆಗಲಿ ಚಪಾತಿ ಆಗಲಿ ಈ ಥರಲಿಂದ ಮನೆಯಲ್ಲಿಂದ ಮಾಡಿರಿ. 50-60 ರೂಪಾಯಿ KG ಹಿಟ್ಟು ಇರ್ತದೆ, ಗೋಧಿನೂ ಇರ್ತಾವೆ ಜಾಸ್ತಿ. ಅದು ಬೀಸ್ಕೊಂಡು ಬಂದು ಚಪಾತಿ ಮಾಡಿ ಬೇಯಿಸಿ ಅಂದರೆ ಒಂದು ಚಪಾತಿ ಎಷ್ಟು ದುಡ್ಡು ಖರ್ಚಾಗ್ತದೆ. ಈ ಥರಲಿಂದ ನೀವು ಮನೆಯಲ್ಲಿಂದ ಮಾಡ್ಕೊಂಡ್ರಂದ್ರೆ ಬಾಯಿಗೂ ಟೇಸ್ಟು, ವೇಸ್ಟ್ನೂ ಆಗೋಲ್ಲ. ಈ ಮೆಣಸಿನ್ಕಾಯಿ ಹಾಕ್ಲತ್ತೀನಿ. ಆಮೇಲೆ ನೋಡಿರಿ ಬೆಳ್ಳುಳ್ಳಿ ಏನೋ ಕುಟ್ಟಿಟ್ಕೊಂಡಿನಂದ್ರೆ 7 ಎಸಳು ತೊಗೊಂಡಿನಲ್ಲ, ಇದನ್ನು ಹಾಕ್ಕೊತೀನಿ. ಆಮೇಲೆ ಗೋಬಿ, ಫುಲ್ ಗೋಬಿ ಅಂತೀವಿ ನಾವು. ಇದಕ್ಕೆ ಹೆಸರು ಏನು ಕೊಡ್ತೀವಿ ನೋಡಿರಿ, ಚಪಾತಿ ಚಕೋಲಿ ಅಂತ್ರಿ, ಏನು ಚಪಾತಿ ನೂಡಲ್ಸ್ ಅಂತ್ರಿ, ಏನಂತ್ರಿ ನೋಡಿರಿ. ನಮ್ಮ ಅವೊಂದು ಅವರ ಏನಂತೀರಿ, ಚಪಾತಿ ಚಕೋಲಿ ಅಂತೀರಿ ನೋಡಿರಿ. ರೊಟ್ಟಿ ಚಕೋಲಿ, ಚಪಾತಿ ಚಕೋಲಿ. ಗಜ್ರಿ ಏನು ತುರಿದಿಟ್ಕೊಂಡೇನಲ್ಲಿ ಇದು ಹಾಕ್ಕೊತೀನಿ. ಆರೋಗ್ಯಕ್ಕೂ ಒಳ್ಳೆಯದು, ವೇಸ್ಟ್ನೂ ಆಗೋಲ್ಲ. ಈ ನಮ್ಗೆ ಇದ್ರದ್ದು ಬೇಕಾದ್ರೆ ಅಂತ ಸ್ವಲ್ಪನ ನಾವು ಅಚ್ಕಾರದ ಪುಡಿನ ಹಾಕ್ಕೋಬೋದು ರೀ. ಆಮೇಲೆ ಒಂದು ಸ್ವಲ್ಪ ಅರಿಶಿಣ, ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಟೊಮೆಟೊ ಹಾಕ್ಲತ್ತೀನಿ ರೀ. ಬೆಸ್ಟ್ ಆಗ್ತದೆ ನೋಡಿರಿ. ಈ ವಿಡಿಯೋ ನೋಡ್ಬಿಟ್ಟು ನೀವು ಮನೇಲಿ ಅಂತ ಟ್ರೈ ಮಾಡಿರಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಲತ್ತೀನಿ. ಇವನ್ನ ಚಪಾತಿ ಏನು ಕಟ್ ಮಾಡಿ ಇಟ್ಕೊಂಡು ನೋಡಿರಿ, ಇದ್ರದಾಗಿಂದ ಸೇರಿಸ್ಕೊತೀನಿ ನೋಡಿರಿ. ಎಷ್ಟು ಭಾರಿ ಆಗ್ತದಂತ್ರಿ, ಹೇಳಕ್ಕೆ ಬರಲ್ಲ, ಅಷ್ಟು ಭಾರಿ ಆಗ್ತದೆ ನೋಡಿ. ನಾಷ್ಟಕ್ಕೆ ಇದು ಉಪ್ಪಿಟ್ಟು, ಅವಲಕ್ಕಿ, ದೋಸೆ ಹಾಕಿ ಅದಕ್ಕೂ ಕೇಳಲ್ಲ ನೋಡಿ. ಯಾವುದು ನಾಷ್ಟ ಏನಿಲ್ಲ ನೋಡಿ ಇದ್ರ ಮುಂದೆ. ಉಪ್ಪಿಟ್ಟು, ಅವಲಕ್ಕಿ, ದೋಸೆ, ಇಡ್ಲಿ ಇದ್ರ ಮುಂದೆ. ಹಾಗೆ ಒಂದು ಸ್ವಲ್ಪ ಏನಾದ್ರು ಒಂದು ಅರ್ಧ ಲಿಂಬೆ ಹಣ್ಣಂದು ಹಿಂಡ್ಕೊಂಡು ಇಟ್ಕೊಂಡೇನು ರೀ, ಇದು ಸೇರಿಸ್ತೀನಿ ರೀ. ಏನಿಲ್ಲ ರೀ, ಸರಳ ಅದು ಈಜಿಲಿಂದ ಮನೆಗೆ ಯಾವ್ಯಾವ ತರಕಾರಿ ಇದರಿಂದ ಮಾಡಿಕೊಂಡು ಈ ಥರದಿಂದ ನೀವು ಮನೆಯಲ್ಲಿಂದ ಟ್ರೈ ಮಾಡಿರಿ. ಚಕೋಲಿರ ಅನ್ರಿ ಅಥವಾ ಚಪಾತಿ ನೂಡಲ್ಸರ ಅನ್ರಿ, ಏನಾರ ಅನ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮನೆಯಲ್ಲಿಂದ ತಯಾರು ಮಾಡ್ಬೋದು. ಈ ಥರಲಿಂದ ವೇಸ್ಟ್ನೂ ಆಗೋಲ್ಲ, ನಮಗೂ ವೇಸ್ಟ್ ಆಗಿಲ್ಲ ಅಂತ ಮನಸ್ಸಿಗೇನೋ ಖುಷಿನೂ ಆಗ್ತದೆ. ಈ ಗ್ಯಾಸ್ ಆಫ್ ಮಾಡ್ತೀನಿ ರೀ. ಒಂದು ಸ್ವಲ್ಪ ಒಂದು 2 ನಿಮಿಷ ಏನೋ ಮುಚ್ಚಿ ಒಲೆ ಮೇಲೆ ತೆಗೆದ ನೋಡಿರಿ ಫ್ರೆಂಡ್ಸ್. ಒಂದು 2 ನಿಮಿಷ ಅಂತ ಮುಚ್ಚಿಟ್ಟಿನಿ. ಎಷ್ಟು ಈಜಿಲಿಂದ ಆಗುತ್ತೆ ನೋಡಿರಿ ಚಪಾತಿದಿಂದ ಚಕೋಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಚಪಾತಿ ಚಕೋಲಿ ಅಂದರೆ ಇಷ್ಟ ಆಯ್ತಂದ್ರೆ ನೀವು ದಯಮಾಡಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇದ್ರ ಮೇಲೆ ನೀವು ಬೇಕಾದ್ರಿಂದ ಇನ್ನೊಂದು ಸ್ವಲ್ಪ ಲಿಂಬೆ ಹಣ್ಣು ಹಿಂಡ್ಕೋಬೋದು. ಆಮೇಲೆ ಇದ್ರ ಮೇಲೆ ನೋಡಿರಿ ಸ್ವಲ್ಪ ಕೊಬ್ಬರಿ, ಇವು ಯಾವಾದ್ರೂ ಕೆಚಪ್ನು ಎಂದೂ ಉಪಯೋಗಿಸ್ಬೋದು. ಬಟ್ ನನಗೆ ಇಷ್ಟ ಇಲ್ಲ ಅಂಥೇಳಿ ನಾನು ಹಾಕ್ಲತ್ತಿಲ್ಲ, ಏನಿಲ್ಲ. ಸ್ವಲ್ಪ ಕೊತ್ತಂಬರಿ ಹಾಕಿ ಊಟ ಮಾಡ್ಕೊರಿ. ಹೆಂಗದ ಅಂಥೇಳಿ ನೋಡಿ ಕಮೆಂಟ್ದಾಗ ತಿಳಿಸ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.